ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಆರೋಗ್ಯ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆ ದಿನೇ ದಿನೇ ಹೆಚ್ಚುತ್ತಿದ್ದು, ಈಗ ಶಸ್ತ್ರಚಿಕಿತ್ಸೆಯ ಕ್ಷೇತ್ರದಲ್ಲೂ ಎಐ ಮತ್ತು ರೋಬೋಟಿಕ್ಸ್ ಮಹತ್ವದ ಬದಲಾವಣೆಯನ್ನು ತಂದಿದೆ. ಶಿರಸಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ತಜ್ಞರು ಕ್ಯಾನ್ಸರ್ ಹಾಗೂ ಮೂಳೆ ರೋಗ ಚಿಕಿತ್ಸೆಯಲ್ಲಿ ರೋಬೋಟಿಕ್ ತಂತ್ರಜ್ಞಾನದ ಬಳಕೆ ಹೇಗೆ ರೋಗಿಗಳಿಗೆ ಉಪಯೋಗವಾಗುತ್ತದೆ ಎಂಬುದನ್ನು ವಿವರಿಸಿದರು. ಆರೋಗ್ಯ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಪ್ರಭಾವ ಹೆಚ್ಚುತ್ತಿರುವ ನಡುವೆಯೇ ಎಐ ಮತ್ತು ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆಯ ಸ್ವರೂಪವನ್ನೇ ಬದಲಾಯಿಸುತ್ತಿವೆ. ಬೆಂಗಳೂರು ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಯ ತಜ್ಞರು ಶಿರಸಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಕ್ಯಾನ್ಸರ್ ಮತ್ತು ಮೂಳೆ ರೋಗ ಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನಗಳ ಪರಿಣಾಮವನ್ನು ವಿವರಿಸಿದರು. ಕನಿಷ್ಠ ಸೀಳುವಿಕೆಯ ಶಸ್ತ್ರಚಿಕಿತ್ಸಾ ವಿಧಾನಗಳಿಂದ ಈಗ ರೋಗಿಗಳಿಗೆ ಕಡಿಮೆ ನೋವು ಮತ್ತು ವೇಗವಾದ ಚೇತರಿಕೆ ಸಾಧ್ಯವಾಗುತ್ತಿದೆ. ಸರ್ಜಿಕಲ್ ಆಂಕಾಲಜಿ ತಜ್ಞರು ತಿಳಿಸಿದಂತೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಲ್ಲಿ 3D ದೃಶ್ಯ ಮತ್ತು ಅತ್ಯಂತ ನಿಖರ ನಿಯಂತ್ರಣದಿಂದ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಇದರಿಂದ ಪ್ರಮುಖ ಅಂಗಗಳನ್ನು ರಕ್ಷಿಸಬಹುದು ಮತ್ತು ರೋಗಿಗಳಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಎಂದರು. ಅಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್, ಆರ್ಥ್ರೋಸ್ಕೋಪಿ ಮತ್ತೆ ಮೇಜರ್ ಟ್ರಾಮಾಸ್, ಈಗ ಪೆಲ್ವಿಕ್ ಫ್ರಾಕ್ಚರ್ಸು, ಆಮೇಲೆ ಕಾಂಪ್ಲೆಕ್ಸ್ ಫ್ರಾಕ್ಚರ್ಸು, ಆಮೇಲೆ ಲಿಂಬ್ ರೀಕನ್ಸ್ಟ್ರಕ್ಷನ್ಸು, ಲಿಗಾಮೆಂಟ್ ರೀಕನ್ಸ್ಟ್ರಕ್ಷನ್ಸು, ರೋಬೋಟಿಕ್ ಸರ್ಜರೀಸು, ಈ ಥರದನ್ನೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನಾವು ಮಾಡ್ತಾ ಇರ್ತೀವಿ. ನಾನು ಮಣಿಪಾಲ್ ಆಸ್ಪತ್ರೆ ಹಳೆ ವಿಮಾನ ನಿಲ್ದಾಣದ ಬ್ರಾಂಚ್, ಓಲ್ಡ್ ಏರ್ಪೋರ್ಟ್ ರೋಡ್ ಬ್ರಾಂಚಲ್ಲಿ ಸರ್ಜಿಕಲ್ ಆಂಕಾಲಜಿಸ್ಟ್, ಅಂದರೆ ಕ್ಯಾನ್ಸರ್ ತಜ್ಞ, ಕ್ಯಾನ್ಸರ್ಗೆ ಆಪರೇಷನ್ ಮಾಡೋ ಸ್ಪೆಷಾಲಿಟಿ. ಸೊ ಇದು ಈ ವಿಭಾಗದಲ್ಲಿ ಸರ್ಜಿಕಲ್ ಆಂಕಾಲಜಿ ವಿಭಾಗ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡ್ ಬ್ರಾಂಚು ತುಂಬ ಹಳೆಯದು. ನಾವು ಮಾಡಿರೋ ಅಷ್ಟು ರೋಬೋಟಿಕ್ ಸರ್ಜರೀಸ್, ಮೊದಲನೇ ರೋಬೋಟಿಕ್ ಸರ್ಜರಿ ಆಗಿದ್ದು ಇದೇ ಆಸ್ಪತ್ರೆಯಲ್ಲಿ. ಇಡೀ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಸೌತ್ ಇಂಡಿಯಲ್ಲಿ ಆಗಿರೋದು ಫಸ್ಟು ಇದೇ ಆಸ್ಪತ್ರೆಯಲ್ಲಿ. ಸೊ ನಮ್ಮಷ್ಟು ಮಾಡಿರೋ ರೋಬೋಟಿಕ್ ಸರ್ಜರಿಗಳು ಸಂಖ್ಯೆಯಲ್ಲಿ ಬೇರೆ ಆಸ್ಪತ್ರೆಗಳಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಇನ್ನೂ ಹೆಚ್ಚು ಬರ್ತವೆ ಅಂಥ ಕೇಸಸ್ಸು. ಸೊ ಈ ರೋಬೋಟಿಕ್ ಸರ್ಜರಿದಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ. ಅಂದರೆ ಉದಾಹರಣೆ ಕೊಡಬೇಕು ಅಂದರೆ, ಹಿಂದಿನ ರೋಬೋಟಿಕ್ ಸರ್ಜರಿ ಬರೋಕ್ಕೆ ಮುಂಚೆ ನಾವು ಓಪನ್ ಸರ್ಜರಿ ಅಂತ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಕಟ್ ಅಂತೀವಲ್ಲ, ಅಂದರೆ ಇದು ಕಟ್ ಮಾಡಿ ಮಾಡೋ ಆಪ್ರೇಷನ್ ಇತ್ತು. ದೊಡ್ಡದಾಗಿ ಹೊಟ್ಟೆ ಸೀಳಬೇಕಾಗಿತ್ತು ಅಥವಾ ಎದೆ ಸೀಳಿ ಒಳಗಡೆ ಆಪ್ರೇಷನ್ ಮಾಡಬೇಕಾಗಿತ್ತು. ಈ ರೋಬೋಟಿಕ್ ಸರ್ಜರಿ ಅನ್ನೋ ಟೆಕ್ನಾಲಜಿ ಬಂದ ಮೇಲೆ ಅದೇ ಆಪ್ರೇಷನ್ನ ಚಿಕ್ಕ ತೂತುಗಳಲ್ಲಿ, 8 ಮಿಲಿಮೀಟರ್ ತೂತಲ್ಲಿ, 4 ತೂತಲ್ಲಿ ಇಡೀ ಆಪ್ರೇಷನ್ ಮುಗಿಸ್ಬೋದು. ಸೊ ಇದರಿಂದ ಪೇಷಂಟು ಮಾರನೇ ದಿನ ಎದ್ದು ಕೂತ್ಕೊಂಡು ನಡೀತಾ ಇರ್ತಾರೆ. ಅವರೇ ಸ್ವಂತವಾಗಿ ಕೇಳ್ತಾರೆ, ನಮ್ಮ ಮನೆಗೆ ಹೋಗ್ಬೋದಾ. ಇದು ಹಳೆ ಓಪನ್ ಸರ್ಜರಿಯಲ್ಲಿ ನೋಡಿದ್ರೆ 1 ವಾರದಿಂದ 10 ದಿನ ಇರಬೇಕಾಗಿತ್ತು ಆಸ್ಪತ್ರೆಯಲ್ಲಿ. ಸೊ ಅದಕ್ಕೆ ಅಷ್ಟ ಆಗ್ತಾ ಇತ್ತು. ಸೊ ಇವಾಗ 2 ದಿನದಲ್ಲಿ ಅವ್ರ ಮನೇಲಿ ಇರ್ತಾರೆ, ಅದೇ ವಾರದಲ್ಲಿ ಕೆಲಸ ಶುರು ಮಾಡ್ಕೊತಾರೆ. ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಬಂದಿರೋದ್ರಿಂದ ಮನೆಯಿಂದನೇ ಕೆಲಸ ಶುರು ಮಾಡ್ಕೊತಾರೆ. 2ನೇ ವಾರದಲ್ಲಿ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾರೆ. ಸೊ ಇವೆಲ್ಲ ಅಡ್ವಾಂಟೇಜಸ್ಸು ರೋಬೋಟಿಕ್ ಸರ್ಜರಿಯಲ್ಲಿ ಇದೆ. ಸೊ ಇದು ನಾವು ತುಂಬ ವರ್ಷಗಳಿಂದ ಮಾಡ್ತಾ ಇರೋದು. ಸೊ ನಮ್ಮಷ್ಟು ಕಾಂಪ್ಲೆಕ್ಸ್ ಸರ್ಜರೀಸ್ ಮಾಡೋದು ಕಮ್ಮಿ ಇದ್ದಾರೆ ಬೇರೆ ಆಸ್ಪತ್ರೆಯಿಂದ ಅಂತ. ಮಣಿಪಾಲ್ ಓಲ್ಡ್ ಏರ್ಪೋರ್ಟ್ ಕೆಲಸ ಮಾಡ್ತೀವಿ. ಸೇಮ್ ನಾವು ರೋಬೋಟಿಕ್ ಸರ್ಜರಿ ಇತ್ತು, ನಮ್ಮ ಲೆಗಸಿ ಕರ್ನಾಟಕ ಫಸ್ಟ್ ರೋಬೋಟಿಕ್ ಸರ್ಜರಿ ನಮ್ಮದೇ ಹಾಸ್ಪಿಟಲ್ ಶುರುವಾಗಿತ್ತು. ಅದರಿಂದ ಈಗ ತುಂಬ ಡೆವಲಪ್ಮೆಂಟ್ ಆಗಿದೆ. ಈಗ ನಮ್ಮ ಹತ್ರ 2 ರೋಬೋಟ್ ಇದೆ. ಹೆಡ್ ಅಂಡ್ ನೆಕ್ ಸರ್ಜರಿಯಿಂದ ಫುಲ್ ರೋಬೋಟಿಕ್ ಸರ್ಜರಿ ನಾವು ಮಾಡ್ತು. ಎದೆ ಒಳಗೆ, ಹೊಟ್ಟೆ ಒಳಗೆ, ಗೈನ್ಯಾಕ್, ಯೂರಾಲಜಿಕಲ್ ರೋಬೋಟಿಕ್ ಸರ್ಜರಿ ಎಲ್ಲರೂ ಮಾಡ್ತು. ಈಗ ಅಡ್ವಾಂಟೇಜ್ ಏನಂತ ಹೇಳಿದರೆ, ಕಾಂಪ್ಲೆಕ್ಸ್ ಸರ್ಜರಿ ಎಲ್ಲ ಮಾಡ್ಬೋದು. ಕಾಂಪ್ಲೆಕ್ಸ್ ಸರ್ಜರಿ ಮಾಡಿ ಆದಮೇಲೆ ಈಗ ಪ್ರಾಬ್ಲಮ್ ಏನಂತ, ಪೇಷಂಟ್ ಕ್ಯಾನ್ಸರಿಂದ ಕ್ಯೂರ್ ಆಗ್ತಾ ಇದ್ದಾರೆ, ತುಂಬ ವರ್ಷ ಜೀವ ಬರ್ತಾ ಇದೆ. ಅದಕ್ಕೋಸ್ಕರ ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ಸ್ ಕಮ್ಮಿ ಮಾಡಿಸ್ಬೇಕು. ಅದಕ್ಕೋಸ್ಕರ ಈ ರೋಬೋಟಿಕ್ ಸರ್ಜರಿಯಿಂದ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಆಗುತ್ತೆ. ಬೇರೆ ನಾರ್ಮಲ್ ಸ್ಟ್ರಕ್ಚರ್ಸ್ ಎಲ್ಲ ತೆಗೆಯೋದು ಕಮ್ಮಿ ಆಗುತ್ತೆ. ನೋವು ತುಂಬ ಕಮ್ಮಿ ಆಗುತ್ತೆ. ಮತ್ತು ಫಂಕ್ಷನಾಲಿಟಿ ತುಂಬ ಜಾಸ್ತಿ ಇರುತ್ತೆ. ಮುಂಚೆ ಎಲ್ಲ ದೊಡ್ಡ ಸರ್ಜರಿ ಮಾಡಿ ಆದಮೇಲೆ ಜನ ಜೀವ ಇರ್ತಾ ಇದ್ದಾರೆ, ಬಟ್ ತುಂಬ ನೋವಿಟ್ಟು ವಾಪಸ್ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ, ಫಂಕ್ಷನಾಲಿಟಿ ಜಾಸ್ತಿ ಇದ್ದಿಲ್ಲ. ಈಗ ಕ್ಯಾನ್ಸರ್ ಕ್ಯೂರ್ ಆಗಿದ್ಮೇಲೆ ಜನರ ಜೀವ ಇನ್ನೊಂದ್ಸಲ ಸೆಕೆಂಡ್ ಲೈಫ್ ಅಂತ ನಾವು ಹೇಳ್ತೇವೆ. ಫುಲ್ ನಾರ್ಮಲ್ ಕೆಲಸ ಎಲ್ಲ ಮಾಡ್ಬೋದು, ಗೊತ್ತೇ ಆಗಲ್ಲ ಈ ಸರ್ಜರಿ ಆಗಿತ್ತಂತ.
ಇನ್ನು ಮೂಳೆ ರೋಗ ವಿಭಾಗದಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ರೋಬೋಟಿಕ್ ಕೀಲು ಬದಲಿ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿ ನಡೆದಿದ್ದು, ಇದು ತಂತ್ರಜ್ಞಾನದ ವಿಶ್ವಾಸಾರ್ಹತೆಯನ್ನು ತೋರುತ್ತದೆ. ವೈದ್ಯರು ಹೇಳುವಂತೆ ಈ ವಿಧಾನದಿಂದ ಶಸ್ತ್ರಚಿಕಿತ್ಸೆಯ ನಂತರದ ನೋವು ಕಡಿಮೆಯಾಗುತ್ತದೆ ಮತ್ತು ರೋಗಿಗಳು ಶೀಘ್ರವೇ ಸಾಮಾನ್ಯ ಜೀವನಕ್ಕೆ ಮರಳಬಹುದು. ಒಟ್ಟಿನಲ್ಲಿ ಎಐ ಮತ್ತು ರೋಬೋಟಿಕ್ಸ್ ಸಂಯೋಜನೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಯುಗ ಆರಂಭವಾಗಿದ್ದು, ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿದೆ. ಇನ್ಕಮ್ ಲಾಸು ಕಮ್ಮಿ ಇರುತ್ತೆ. ತುಂಬ ಜಾಸ್ತಿ ಪೇಷಂಟ್ ಅವರೇ ಸೋಲ್ ಬ್ರೆಡ್ ವಿನ್ನರ್. ಎಲ್ಲ ಮನೆ ದಿವಸ ಓವರ್ ಹಾಸ್ಪಿಟಲ್ ಇರಬೇಕು, ಅಷ್ಟು ಸ್ವಲ್ಪ ಲಾಸ್ ಬರುತ್ತೆ ಫ್ಯಾಮಿಲಿಗೆ. ರೋಬೋಟಿಕ್ ಸರ್ಜರಿ ಎಲ್ಲ ಆಗಿದ್ಮೇಲೆ ತುಂಬ ಬೇಗ ವಾಪಸ್ ಹೋಗ್ಬೋದು ಕೆಲಸಕ್ಕೆ, ಮತ್ತು ಏನೂ ಇರಲ್ಲ. ಅದಕ್ಕೋಸ್ಕರ ತುಂಬ ಬೆನಿಫಿಟ್ಸ್ ಇರುತ್ತೆ. ಈಗ ಸ್ಟಾರ್ಟ್ ಇರ್ಬೋದು, ಮುಂದೆ ಇನ್ನೂ ಕಾಸ್ಟ್ ಕಡಿಮೆ ಹಾಕೊಂಡು ಹೋಗುತ್ತೆ. ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆ ಮತ್ತು ಇದು ಆಗ್ತಿದ್ದಂಗೆ ಕಾಸ್ಟ್ ಕಡಿಮೆ ಹಾಕೊಂಡು ಹೋಗುತ್ತೆ. ಲಾಸ್ಟ್ ಇಯರ್ ನಾವೆಲ್ಲ 2 years ಮುಂಚೆ ನೋಡಿದಾಗ ಅವಾಗಿಗಿಂತ ಈ ಕಾಸ್ಟ್ ಕಡಿಮೆ ಆಗಿದೆ. ಮತ್ತು ಇನ್ಶೂರೆನ್ಸವ್ರು ಮುಂಚೆ ಪೇ ಮಾಡ್ತಾ ಇರಲಿಲ್ಲ ಕಾಸ್ಟ್ಲಿ ಅಂತೇಳಿ. ಈ ಇನ್ಶೂರೆನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸವ್ರು ಪೇ ಮಾಡ್ತಾ ಇದ್ದಾರೆ. ಆಗಲ್ಲ ಸರಿ ಇನ್ಶೂರೆನ್ಸು. ಕೆಲವೊಂದು ಇನ್ಶೂರೆನ್ಸರು 80%, 90% ಪೇ ಮಾಡ್ತಾರೆ, ಕೆಲವರು 50% ಪೇ ಮಾಡ್ತಾರೆ, ಕೆಲವರು ಮಾಡಲ್ಲ ಅಂತ ಹೇಳ್ತಾರೆ. ಅದು ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಕಂಪ್ನಿಯವ್ರಿಗೆ ಅದ್ರ ಇನ್ಫಾರ್ಮೇಷನ್ ಇರುತ್ತೆ. ಡಾಕ್ಟರ್ಸ್ ಸರ್ಜರಿ ಕೂಡ ಮಾಡೋದು. ಓಕೆ, ಅದು ಸ್ಟಾರ್ಟಿಂಗ್ ಟೈಮ್. ಹೌದು, ಕರೆಕ್ಟ್, ನೀವು ಹೇಳೋದು ಸರಿ. ಸ್ಟಾರ್ಟಿಂಗ್ ಟೈಮಲ್ಲಿ ಆ ಥರ ಇರುತ್ತೆ. ಯಾವುದೇ ಒಂದು ಹೊಸ ಸರ್ಜರಿನೋ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇನ್ಶೂರೆನ್ಸ್ ಕಂಪ್ನಿಯವ್ರು ಆಕ್ಸೆಪ್ಟ್ ಮಾಡಲ್ಲ. ರೋಬೋಟಿಕ್ಕು ಹಾಗೆ ಆಗಿತ್ತು. ಆರ್ಥೋಪೆಡಿಕ್ಸ್ ರೋಬೋಟಿಕಲ್ಲಿ ಸ್ಟಾರ್ಟಿಂಗ್ ಮಾಡಿದಾಗ ನಾವು ಪೇ ಮಾಡಲ್ಲ, ನಮ್ಮ ಲಿಸ್ಟಲ್ಲಿ ಇಲ್ಲ ಅಂತ. ಈಗ ಸ್ಲೋ ಆಗಿ ಓಕೆ ಇದನ್ನು ಒಂದು ನಾರ್ಮು ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ಪೇ ಮಾಡ್ತಾರೆ. ಮುಂಚೆ 50% ಮಾಡ್ತಾಯಿದ್ರು. ಈಗ ಆಲ್ಮೋಸ್ಟು ಕೆಲವೊಂದು ಇನ್ಶೂರೆನ್ಸ್ ಫುಲ್ ಪೇಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಫುಲ್ ಅಂದರೆ 90% ಮಾಡ್ತಾರೆ. ಕೆಲವೊಂದು 10% ಕನ್ಸ್ಯೂಮರ್ಸ್ ಎಲ್ಲ ಕೊಡಲ್ಲ. ಅದು ಯಾವುದೇ ಟ್ರೀಟ್ಮೆಂಟಿಗೆ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಹಾಗೆ ಇರುತ್ತೆ.